ಅದಕ್ಕೆ ಹೇಳೋದು ರಾತ್ರಿ ಚಂದಾಗಿ ನಿದ್ದೆ ಮಾಡಿರಿ ಅಂಥೇಳಿ. ನಿಮ್ಮ ರಾತ್ರಿ ನಿದ್ದೆ ಸರಿ ಆಗಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ನೀವು ರಿಕವರ್ ಆಗೋದೇ ಇಲ್ಲ. ನಿಮ್ಮದು ವರ್ಕೌಟ್ ಅಷ್ಟೇ ಎಫೆಕ್ಟ್ ಆಗಂಗಿಲ್ಲ, ನಿಮ್ಮದು ಪೂರ ದಿನ ಎಫೆಕ್ಟ್ ಆಗೇ ಆಗ್ತಿದೆ. ಅದಕ್ಕೆ ಪ್ರಾಪರ್ ರೂಟೀನ್ ಮಾಡ್ಕೋಬೇಕು. ಯಾವ ಟೈಮಿಗೆ ಯಾವ ಕೆಲಸ ಮಾಡಬೇಕು, ಏನು ವರ್ಕ್ ಯಾವಾಗ ಮುಗಿಸ್ಕೋಬೇಕು, ಜಿಮ್ ಎಷ್ಟು ಗಂಟೆ ಹೋಗಬೇಕು, ಎಷ್ಟು ಗಂಟೆ ಬ್ರೇಕ್ಫಾಸ್ಟ್ ಮಾಡಬೇಕು, ಇದನ್ನೆಲ್ಲ ಪ್ಲ್ಯಾನ್ ಮಾಡಿದ್ರೆ ನಿಮ್ದು ಆ ಡೇ ಪ್ರೊಡಕ್ಟಿವ್ ಆಗಿರ್ತೈತಿ. ಇಲ್ಲ ಅಂದ್ರೆ ಟೈಮ್ ಪಾಸ್ ಆಗಿ ಕೆಲಸ ನಿಮ್ದು ಹಾಳಾಗ್ತಾವೆ. ಸೊ ಇವತ್ತು ದಿನ ಅದ ಟೈಪ್ ಇತ್ತು. ನಿನ್ನೆ ರಾತ್ರಿ ಲೇಟ್ ಮಕ್ಕೊಂಡಿದ್ದ ಸಂಬಂಧ ನಂಗಷ್ಟು ಎನರ್ಜೆಟಿಕ್ ಆ್ಯಕ್ಟಿವ್ ಫೀಲ್ ಆಗತ್ತಿದ್ದಿಲ್ಲ. ಹಂಗಂತೇಳಿ ನಾ ವಾರ್ಮಪ್ ಮುಗಿಸ್ಕೊಂಡೆ. ಅದಾಗಿಂದ ನೆಕ್ಸ್ಟ್ ಫಸ್ಟ್ ಸೆಟ್ ಏನೈತಲ್ಲ, ಈ ವಿಡಿಯೋದಾಗ ಹೆಂಗೆ ನೋಡತ್ತೀರಿ ಈಗ, ಭಾಳ ಲೈಟ್ ವೇಟ್ ಡಂಬಲ್ಸ್ ಅದ ಇವು. ಇದನ್ನು ನೋಡಿ ಏನಪ್ಪ ಇವ ಇಷ್ಟು ಲೈಟ್ ವೇಟ್ಸ್ ಮಾಡಾಕತ್ತಾನ, ವರ್ಕೌಟ್ ಮಾಡ್ತಾನೋ ಇಲ್ಲೋ ಅನ್ನೋಂಥ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮದು ಯಾವಾಗ್ಲೂ ಫಸ್ಟ್ ಸೆಟ್ಟು ಲೈಟಾಗಿನೇ ಇರಬೇಕು. ಲೈಟಾಗಿ ಫಸ್ಟ್ ಸೆಟ್ ಮಾಡಿರಿ, ಕಂಫರ್ಟೇಬಲ್ ಫೀಲ್ ಆಯ್ತು, ಒಂದು ಚಲೋ ನಿಮ್ಮದು ಬಾಡಿ ವಾರ್ಮ್ ಆಗ್ತು, ಆ ಎಕ್ಸಸೈಸಿಗೆ ನೀವು ಯೂಸ್ ಟು ಆದ್ರಿ ಅಂತ ಹೇಳಿದ್ರೆ ಅವಾಗ ನೀವು ಹೆವಿಯರ್ ಲೋಡ್ಸ್ ಕಡೆ ಹೋಗಿ ಹೆವಿಯರ್ ಲೋಡ್ಸಿಂದ ನಿಮ್ಮದು ಫಸ್ಟ್ ವರ್ಕಿಂಗ್ ಸೆಟ್ಟನ್ನು ನೀವು ಸ್ಟಾರ್ಟ್ ಮಾಡ್ಬೋದು. ಆದ್ರೆ ಭಾಳ ಮಂದಿ ಏನು ಮಾಡ್ತಾರಂದ್ರೆ ಲೈಟ್ ವೇಟ್ನ ಫಸ್ಟ್ ಸೆಟ್ ತೊಗೋತಾರೆ, ಸೆಕೆಂಡ್ ಸೆಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೋತಾರೆ, ಥರ್ಡ್ ಸೆಟ್ ಫುಲ್ ಜಾಸ್ತಿ ತೊಗೊಂಡು 3 ಸೆಟ್ಟು ಕಂಪ್ಲೀಟ್ ಆದವು ಅಂತ ಅನ್ಕೋತಾರೆ. ನೋಡ್ರಿ, ಅದು 3 ಸೆಟ್ ಅನ್ನಂಗಲ್ಲ. ಅದ್ರಾಗ ಆಗಿದ್ದು ವರ್ಕಿಂಗ್ ಸೆಟ್ ಅಂದ್ರೆ ಲಾಸ್ಟ್ ಸೆಟ್ ನೀವು ಹೊಡೆದ್ರಲ್ಲ ಅದಷ್ಟೇ. ನೀವು ಒಂದು ಹೆವಿ ವೇಟ್ ತೊಗೋರಿ. ಹೆವಿ ವೇಟ್ ಇನ್ ದ ಸೆನ್ಸ್ ಜಿಮ್ನಾಗಿರೋ ಎಲ್ಲರಿಗಿಂತ ಹೆವಿಯೆಸ್ಟ್ ಡಂಬಲ್ ಅಲ್ಲ. ನಿಮಗೆ ಏನು ಡಿಫಿಕಲ್ಟ್ ಅನಿಸುತ್ತಲ್ಲ, ನಿಮಗೇನು ಚಾಲೆಂಜಿಂಗ್ ಅನಿಸುತ್ತಲ್ಲ ಅಂಥದ್ದೊಂದು ವೇಟ್ ತೊಗೊಂಡು ಅದನ್ನೇ 3 ಸೆಟ್ಸು ಫೇಲ್ಯೂರ್ ತನಕ ಪುಷ್ ಮಾಡೋಕೆ ಟ್ರೈ ಮಾಡಿರಿ. ಸ್ಟಾರ್ಟಿಂಗ್ ಹೆಂಗೆ ಆಗ್ಬೋದು ಅಂತ ಹೇಳಿದರೆ, ಫಸ್ಟ್ ಸೆಟ್ ಏನು ಎಕ್ಸಾಂಪಲ್ ತೊಗೊಳ್ಳೋಣ, 30 kg ಡಂಬಲ್ ಐತೆ ಅಂತ ಇಟ್ಕೊಳ್ಳೋಣ. 30 kg ಡಂಬಲ್ಲು ಫಸ್ಟ್ ಸೆಟ್ ನೀವು ಫ್ರೆಶ್ ಇರ್ತೀರಿ ಅಂಥೇಳಿ 10 ರೆಪಿಟೇಷನ್ ಹೋತು. ಸೆಕೆಂಡ್ ಸೆಟ್ ಏನಾಕೈತೆ ಅಂತ ಹೇಳಿದ್ರೆ ಸ್ವಲ್ಪ ಸುಸ್ತಾಗಿರ್ತೈತಿ, ಅವಾಗ 10 ರೆಪಿಟೇಷನ್ ಹೋಗಂಗಿಲ್ಲ, ಅವಾಗ 8 ರೆಪಿಟೇಷನ್ ಹೋಗ್ಬೋದು. ಥರ್ಡ್ ಸೆಟ್ ಒಳಗೆ 6 ರೆಪಿಟೇಷನ್ ಹೋಗ್ಬೋದು. ಹಿಂಗೆ ರಿಪೀಟ್ ಆಗಬಹುದು. ಅವಾಗ ನೀವು ಇದನ್ನು ನೋಟ್ ಡೌನ್ ಮಾಡಿಕೊಂಡು ನೆಕ್ಸ್ಟ್ ಏನಿದೆ ಸೇಮ್ ವರ್ಕೌಟ್ಸ್ ಮಾಡ್ತಿರ್ತಿರಲ್ಲ, ಇನ್ಕ್ಲೈನ್ ಆರ್ ಏನು ಇದೆ ಹೇಳಿದೆಲ್ಲ ಎಕ್ಸಾಂಪಲ್ ಕೊಟ್ಟೆಲ್ಲ, ಅದು ಮಾಡೋಬೇಕಾದ್ರೆ ಈ ನಂಬರ್ಸನ್ನು ನೀವು ಇಂಪ್ರೂವ್ ಮಾಡೋ ಕಡೆ ನಿಮ್ಮ ಫೋಕಸ್ ಕೊಡಬೇಕು. ಲಾಸ್ಟ್ ಟೈಮ್ 10, 8, 6 ಆಗಿತ್ತಾ, ಸೊ ಈ ಸತ ನೀವು 10, 9, 8 ಈ ಥರ ಇಂಪ್ರೂವ್ಮೆಂಟ್ ತರೋ ಕಡೆ ಫೋಕಸ್ ಮಾಡಬೇಕು. ನಾನು ಅದು ವಾರ್ಮಪ್ ಸೆಟ್ ಮುಗಿಸಿದೆ. ಆಮೇಲೆ ಈ ಡಂಬಲ್ಸ್ ತೊಗೊಂಡು 3 ಸೆಟ್ ಪರ್ಫಾರ್ಮ್ ಮಾಡಿದ್ದೆ, ಕ್ಲೋಸ್ ಟು ಫೇಲ್ಯೂರ್ ಪುಷ್ ಮಾಡಿದೆ. ಆಮೇಲೆ ಇದ್ರಾಗಿನ್ನು ಒಂದು ಸ್ವಲ್ಪ ನೀವು ವಿಚಾರ ಮಾಡ್ಕೋಬೇಕು, ಸ್ವಲ್ಪ ಕಾಷನ್ ಇಟ್ಕೋಬೇಕು ಅಂತ ಹೇಳಿದ್ರೆ, ಯಾರಾದರೂ ಹಿಂದಿದ್ದು ನಿಮಗೆ ಪುಷ್ ಮಾಡೋಕೆ ಅವ್ರ ಸಪೋರ್ಟ್ ಕೊಡೋಕ್ಕಿದ್ರೆ ಬೆಟರ್. ಎದಕ್ಕಂತ ಹೇಳಿದ್ರೆ ಲೋಡ್ ಜಾಸ್ತಿ ಆದಾಗ ಮಕ್ಕದ ಮೇಲೆ ಬೀಳೋದು ಇಲ್ಲ ಏನೋ ಕೈಂಡ್ ಆಫ್ ಇಂಜುರಿ ಆಗೋ ಚಾನ್ಸಸ್ ಇರ್ತಾವೆ. ಸೊ ಯಾರಾದರೂ ನಿಮ್ಮ ಜೊತೆಗಿದ್ರೆ ಅಂದರೆ ಅದು ಸ್ವಲ್ಪ ಜಾಸ್ತಿ ಬೆನಿಫಿಷಿಯಲ್. ಯಾರು ಪಾರ್ಟ್ನರೇ ಇರಲಿ, ಇಲ್ಲಾಂದ್ರೆ ಯಾರೋ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದರು, ಸ್ವಲ್ಪ ಹೆವಿ ಹೊಡಿಬೇಕಾದ್ರೆ ಹಿಂದೆ ಕರೆಸ್ಕೋರಿ ವರ್ಕೌಟ್ ಪರ್ಫಾರ್ಮ್ ಮಾಡಿರಿ. ಇನ್ಕ್ಲೈನ್ ಬೆಂಚ್ ಪ್ರೆಸ್ ಆಗಿಂದ ನಾವು ನೆಕ್ಸ್ಟ್ ಮಾಡಿದ್ದು ಫ್ಲ್ಯಾಟ್ ಬೆಂಚ್ ಪ್ರೆಸ್. ಇದ್ರದ್ದು 3 ಸೆಟ್ಸ್. ಇದ್ರಾಗೂ ಹಂಗೆ, ಇದ್ರಾಗೇನು ಮತ್ತು ಸಪ್ರೇಟಾಗಿ ವಾರ್ಮಪ್ ಸೆಟ್ ಮಾಡಬೇಕಂತಿಲ್ಲ. ಆಲ್ರೆಡಿ ನೀವು ಇನ್ಕ್ಲೈನ್ ಬೆಂಚ್ ಪ್ರೆಸ್ ಮಾಡಿರ್ತೀರಿ. ಸೊ ಇದ್ರಾಗ ಫಸ್ಟ್ ಸೆಟ್ಟನ್ನೇ ನೀವು ಹೆವಿ ತೊಗೋಬೋದು. ಹೆವಿ ಇನ್ ದ ಸೆನ್ಸ್ ಎಕ್ಸ್ಟ್ರೀಮ್ ಹೆವಿ ತೊಗೊಳಕ್ಕೂ ಹೋಗ್ಬಿಡ್ರಿ. ಅದು ಹೇಳ್ದಂಗೆ ಚಾಲೆಂಜಿಂಗ್ ವೇಟೇ ತೊಗೊಂಡು ಇದು ನಿಮ್ಮ ಸ್ಟ್ರೆಂತ್ ಲೆವೆಲ್ಸ್ ತಕ್ಕಂಗೆ ನಿಮ್ಮದು ಎಷ್ಟು ಸೆಟ್ಸ್ ಪ್ಲ್ಯಾನ್ಡ್ ಐತಿ ಅದ್ರ ಪ್ರಕಾರ 3 ಸೆಟ್ಸು 4 ಸೆಟ್ಸು ಪರ್ಫಾರ್ಮ್ ಮಾಡಿರಿ. ನಾನು ಇದಾಗಿನ ನೆಕ್ಸ್ಟ್ ಥರ್ಡ್ ವೇರಿಯೇಷನ್ ಮಾಡಿದ್ದು ಫ್ಲೈ. ಇದಕ್ಕೆ ನಾನು ಇವತ್ತು ಯೂಸ್ ಮಾಡ್ತಿರೋದು ಪೆಕ್ ಡೆಕ್ ಫ್ಲೈ ಮಷೀನ್. ಈ ಮಷೀನಿಗೆ ಪೆಕ್ ಡೆಕ್ ಫ್ಲೈ ಅಂತ ಹೇಳ್ತಾರೆ. ಈ ಮಷೀನ್ದಾಗ ಫ್ಲೈ ಪರ್ಫಾರ್ಮ್ ಮಾಡ್ಬೋದು, ಇಲ್ಲ ಕೇಬಲ್ನಾಗೂ ಮಾಡ್ಬೋದು, ಇಲ್ಲ ಲಾಸ್ಟ್ ವೀಡಿಯೋದಾಗ ಹಾಕಿದ್ದೆ ಅಲ್ಲ ಒಂದು ಮಷೀನ್ ಇನ್ಕ್ಲೈನ್ ಇದ್ದಿದ್ದು, ಅದ್ರಾಗೂ ಫ್ಲೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ದು ಯಾವ ಈ ಮಷೀನ್ಸ್ ಜಿಮ್ನಾಗ ಅವೈಲೇಬಲ್ ಇಲ್ಲ ಅಂದಾಗ ಡಂಬಲ್ಸ್ ಇಟ್ಕೊಂಡು ಡಂಬಲ್ ನಾರ್ಮಲ್ ಫ್ಲೈನೂ ಮಾಡ್ಬೋದು, ಇನ್ಕ್ಲೈನ್ ಮಾಡ್ಕೊಂಡು ಇನ್ಕ್ಲೈನ್ ಡಂಬಲ್ ಫ್ಲೈನೂ ಮಾಡ್ಬೋದು. ನಿಮ್ಮ ಜಿಮ್ನಾಗ ಯಾವ ಅವೈಲೇಬಲ್ ಅದಾವ ನೋಡ್ರಿ, ಅವು ನೋಡಿಕೊಂಡು ಈ ಎಕ್ಸಸೈಸನ್ನು ಪರ್ಫಾರ್ಮ್ ಮಾಡ್ಬೋದು. ಇದ್ರಾಗ ಇನ್ನೊಂದು ಏನಾಕೈತೆ ಅಂದ್ರೆ ಮೇಲೆ ಸೆಟ್ಟಿಂಗ್ ಮಾಡೋದಿರ್ತೈತಿ. ಲೈಕ್ ನಿಮ್ಗೆ ಹೆಂಗೆ ಸೆಟ್ ಆಗ್ಬೇಕು ಹಂಗೆ ಅದನ್ನು ಸೆಟ್ಟಿಂಗ್ ಮಾಡಿಕೊಂಡು ಆಮೇಲೆ ತೆಳಗೆ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡೋದಿರ್ತೈತಿ. ನಿಮ್ಮ ಹೈಟಿಗೆ ತಕ್ಕಂಗೆ ಅದ್ರದ್ದು ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ. ಹೆಂಗೆ ಇಟ್ಟಿರ್ತಾರೆ ಹಂಗೆ ಹೊಡ್ಕೊಳತ್ತೀರ ಅಂದರೆ ಅದು ನಿಮ್ಮ ಶೋಲ್ಡ್ರಿಗೆ ಬೀಳ್ಬೋದು, ಇಲ್ಲ ಬೇರೆ ಕಡೆ ಅನ್ಕಂಫರ್ಟೇಬಲ್ ಫೀಲ್ ಆಗ್ಬೋದು. 3 ವೇರಿಯೇಷನ್ ಚೆಸ್ಟ್ ಆಗಿಂದ ನೆಕ್ಸ್ಟ್ ಮಾಡಿದ್ದು ಶೋಲ್ಡ್ರ್ ಕಡೆ. ಶೋಲ್ಡರ್ದು 3 ಎಕ್ಸಸೈಸ್ ಅಂತ ಪ್ಲ್ಯಾನ್ ಮಾಡಿದ್ದೆ, ಆದ್ರೆ ಮೊಬೈಲ್ ವೀಡಿಯೋ ಮಾಡ್ಕೊಂಡು ನೋಡಿದ್ದೆ, ಟೈಮ್ ಜಾಸ್ತಿ ಆಗಿಬಿಟ್ಟಿತ್ತು. ಸೊ ಫಸ್ಟ್ ಎಕ್ಸಸೈಸ್ ಅಂದರೆ ಇದು ಓವರ್ ಹೆಡ್ ಶೋಲ್ಡರ್ ಪ್ರೆಸ್ ಮಾಡಿದ್ದೆ. ಇವತ್ತು ನಾ ಮಷೀನ್ದಾಗ ಮಾಡತ್ತೀನಿ. ಇದು ಆಗಿಂದ
ಲ್ಯಾಟ್ರಲ್ ರೈಸಸ್ ಮಾಡಿ ಫೇಸ್ ಫುಲ್ ಮಾಡಬೇಕಂತಿದ್ದೆ. ಬಟ್ ಆಲ್ರೆಡಿ ಎಷ್ಟಾಗಿತ್ತು ಟೈಮ್ ಅಂದ್ರೆ 8:45 9 o'clock ಹಂಗೆ ಆಗಿಬಿಟ್ಟಿತ್ತು. ಅದಕ್ಕಿಂತ ಜಾಸ್ತಿ ನಾನು ಹೊತ್ತು ಜಿಮ್ನಾಗ ಸ್ಪೆಂಡ್ ಮಾಡಿದ್ದೆ ಅಂದ್ರೆ ನನ್ನ ಬೇರೆ ಕೆಲಸಗಳು ಎಫೆಕ್ಟ್ ಆಗ್ತಿದ್ದು. ಅದೇ ಹೇಳಿದೆ ನಾನು ನಿಮ್ಗೆ, ಕರೆಕ್ಟಾಗಿ ರೂಟೀನ್ ಮಾಡ್ಕೋಬೇಕು. ರೂಟೀನ್ ಇಲ್ಲ ಅಂದ್ರೆ ಒಂದು ಇನ್ನೊಂದು ಹಾಳಾಕೋ ಅಂತ ಹೋಗ್ತೈತಿ. ಸೊ ಈ ಎಕ್ಸಸೈಸ್ ಏನಂತಾರಲ್ಲ, ಇದು ಲ್ಯಾಟ್ರಲ್ ರೈಸಸ್. ಅವೇನೋ ಹೊಸ ಡಂಬಲ್ಸ್ ಇದ್ದು, ನಾವು ಹೊಸ ಡಂಬಲ್ಸ್ ನೋಡಿ ಅದು ಸೈಜ್ ನೋಡಿ 10 kg ಇರ್ಬೋದು ಡಂಬಲ್ಸ್ ಅಂತ ನಾ ಮಾಡಿದೆ. ಬಟ್ ಅವು ಡಂಬಲ್ಸ್ ನೋಡಿದ್ರೆ 12.5 ಇದು. 12.5 ಇಟ್ಕೊಂಡು ಲ್ಯಾಟ್ರಲ್ ರೈಸಸ್ ಮಾಡೋಬೇಕಾದ್ರೆ ಸ್ವಲ್ಪ ಜಾಸ್ತಿನ ಮೊಮೆಂಟಮ್ ಇದ್ರಾಗ ಬರತೈತಿ. ಇಷ್ಟು ಮೊಮೆಂಟಮ್ ತೊಗೊಂಡು ಮಾಡೋಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಲೈಟ್ ವೇಟ್ ತೊಗೊಂಡು ಪ್ರಾಪರಾಗಿ ಮಾಡಿರಿ. 3 ಅಂದಿದ್ದೆ ಅಲ್ಲ, ಬಟ್ 3 ಮಾಡಿಲ್ಲ. 2 ವೇರಿಯೇಷನ್ ಶೋಲ್ಡ್ರದ್ದು ಮಾಡಿದೆ. ಅದಾದಿಂದ ಟ್ರೈಸೆಪ್ ಸ್ಟಾರ್ಟ್ ಮಾಡಿದ್ದೆ. ಈಗ ಮಾಡ್ತಿರೋ ಎಕ್ಸಸೈಸಸ್ಸು ಇದಕ್ಕೆ ಸ್ಕಲ್ ಕ್ರಷರ್ ಅಂತ ಹೇಳ್ತಾರೆ. ಇದನ್ನು ನೀವು ಕಂಫರ್ಟೇಬಲ್ ಇದ್ರಿ ಅಂದರೆ ಬಾರ್ಬಲ್ಲೇ ಮಾಡಿರಿ, ಇಲ್ಲ ಅಂದರೆ ಡಂಬಲ್ಲೇನು ಪರ್ಫಾರ್ಮ್ ಮಾಡ್ಬೋದು. ನಂದು ಕೈಂಡ್ ಆಫ್ ಲೆಫ್ಟ್ ಎಲ್ಬೋ ಏನತ್ತಲ್ಲ ಅಷ್ಟು ಕಂಫರ್ಟೇಬಲ್ ಫೀಲ್ ಆಗಂಗಿಲ್ಲ. ಬಟ್ ಇದ್ರದ್ದು ನಾ ಏನು ಮಾಡ್ತೀನಿ ಅಂದ್ರೆ ತಲೆ ಕಡೆ ತೊಗೊಳ್ಳೋ ಬದಲಿ ಒಂದು ಸ್ವಲ್ಪ ಹಿಂದೆ ತೊಗೊಂಡು ಹೋಗ್ತೀನಿ ಬಾರ್. ಸೊ ಅವಾಗ ನಂಗೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಗ್ತೈತಿ. ಬಟ್ ಇದು ನಿಮಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಡಂಬಲ್ ತೊಗೊಂಡು ಡಂಬಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸೀಟೆಡ್ ಓವರ್ ಹೆಡ್ ಎಕ್ಸ್ಟೆನ್ಷನ್ನು ಮಾಡ್ಬೋದು. ಇಲ್ಲಾಂದರೆ ಇದೇ ವೀಡಿಯೋದಾಗ ಇನ್ನೊಂದು ವೇರಿಯೇಷನ್ ತೋರಿಸ್ತೀನಿ ನಿಮಗೆ, ಓವರ್ ಹೆಡ್ ಟ್ರೈಸೆಪ್ ಎಕ್ಸ್ಟೆನ್ಷನ್ ಅಂತೇಳಿ. ನೀವು ಅದನ್ನು ಕೂಡ ಪರ್ಫಾರ್ಮ್ ಮಾಡ್ಬೋದು. ಇದೇ ಮಾಡಬೇಕು ಅದೇ ಮಾಡಬೇಕಂತ ಏನಿಲ್ಲ. ಆಮೇಲೆ ವೇಟ್ ಸ್ವಲ್ಪ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಎಕ್ಸ್ಟೆನ್ಸಿವ್ ಹೊಡಿಬೋದು. ಇಲ್ಲಂದು ಹಿಪ್ಸ್ ಹೇಳಾಕತ್ತಾವಲ್ಲ ವೀಡಿಯೋದಾಗ, ಈ ಟೈಪ್ ಲಾಸ್ಟಿಗೆ ಹೇಳ್ತೈತಿ ಆಯಿತಾ. ಬಟ್ ಹಿಂಗೆ ಹೇಳ್ಬಾರ್ದು, ಫರ್ಮ್ ಆಗಿ ನೀವು ಪ್ಲೇಸ್ ಮಾಡ್ಕೊಂಡು ಮಾಡ್ಬೇಕು. ಬಟ್ ಲಾಸ್ಟಿಗೆ 1-2 ರೆಪಿಟೇಷನ್ ಇದ್ದಾಗ ಗದ್ದಲಾಕಿರ್ತಾವೆ, ಏನು ಮಾಡೋಕ್ಕೆ ಬರಲ್ಲ. ಹಂಗೆ ಇದೊಂದು ಮುಗಿತಾ, ಇದೊಂದು ಆಗಿಂದ ನೆಕ್ಸ್ಟು ಟ್ರೈಸೆಪ್ಸ್ ಹೊಡ್ಯಾಕ ರೋಪಿಂದ ಪುಷ್ ಡೌನ್ ಅಂತೀನಿ. ಫಸ್ಟಿಗೆ ಹಾಕಿದ್ದು ವೇಟ್ ಏನೈತಲ್ಲ ಅದ್ರಾಗ ಭಾಳ ಕಡಿಮೆ ಇತ್ತು, 20 or 25 ಇತ್ತು. ಅದಕ್ಕೆ ಸ್ಲೋಲಿ ಫಸ್ಟ್ ನಾನು ನನ್ನ ಟ್ರೈಸೆಪ್ಪನ್ನ ಪಂಪ್ ಮಾಡಿಕೊಂಡೆ, ಲೈಕ್ ಹೆಂಗೆ ಫೀಲ್ ಆಗ್ತೈತೆ ಈ ಮಸಲ್ ನೋಡೋನು ಅಂತ ಆ ಟೈಪ್ ಮಾಡ್ದಂಗೆ ಮಾಡಿ. ಆಮೇಲೆ ಇದ್ರಾಗ ವೇಟ್ ಜಾಸ್ತಿ ಮಾಡ್ತೀನಿ. ವೇಟ್ ಜಾಸ್ತಿ ಮಾಡಿ ಪ್ರಾಪರಾಗಿ ಫ್ರಂಟ್ ಲೀನಾಗಿ ಈ ಎಕ್ಸಸೈಸನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಈ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿದ ಕೂಡಲೇ ನೀವು ಇದು ಶೋಲ್ಡ್ರ್ ಮೇಲೆ ಹೊಂಟೈತೋ ಟ್ರೈಸೆಪ್ ಮೇಲೆ ಹೊಂಟೈತೋ ಅನ್ನೋ ಸ್ವಲ್ಪ ಗಮನ ಕೊಡಬೇಕಾಗ್ತೈತಿ. ಇದೇನೈತಲ್ಲ ನಿಮ್ಮದು ಟ್ರೈಸೆಪ್ಪನ್ನು ಫೀಲ್ ಮಾಡಿಕೊಂಡು ಆದಷ್ಟು ಸ್ಲೋಲಿ ಪರ್ಫಾರ್ಮ್ ಮಾಡೋದು ಬೆಟರ್. ಇದ್ರಾಗ ಏನಾಗೈತೆ ಅಂದರೆ ಒಂದು ಸ್ವಲ್ಪ ನೀವು ಜಾಸ್ತಿ ಲೋಡ್ ಹಾಕತ್ತೀರಿ, ಸ್ಲೌಚ್ ಮಾಡತ್ತೀರಿ ಅಂದರೆ ಲೈಕ್ ಕಂಪ್ಲೀಟ್ ಶೋಲ್ಡ್ರಿಗೆ ಬೀಳಾಕತ್ತು ಬಿಡ್ತೈತಿ. ಅದೊಂದು ಸ್ವಲ್ಪ ಗಮನ ಇಟ್ಕೋರಿ. ಇದು ನಂದು ಲಾಸ್ಟ್ ಎಕ್ಸಸೈಸ್ ಮಾಡಿ ಪಟ್ ಮನೆಗೆ ಹೋಗ್ಬೇಕು ಜಲ್ದಿ ಅಂಥೇಳಿ ಇದಕ್ಕೆ ಓವರ್ ಹೆಡ್ ಟ್ರೈಸೆಪ್ ಎಕ್ಸ್ಟೆನ್ಷನ್ ಅಂತಾರೆ ಕೇಬಲ್. ಇದನ್ನು 3 ಸೆಟ್ಸು, ಅದು ಹಿಂದಿಂದು 3 ಸೆಟ್ಸು ಮಾಡಿದೆ. ಇದೇನು ಮಾಡಿದ್ರಲ್ಲ, ಇದು ಡಂಬಲ್ನಾಗೂ ಪರ್ಫಾರ್ಮ್ ಮಾಡ್ಬೋದು, ಈ ಕೇಬಲ್ನಾಗೂ ಪರ್ಫಾರ್ಮ್ ಮಾಡ್ಬೋದು. ಬಟ್ ಎಲ್ಲರಿಗಿಂತ ಬೆಟರ್ ಯಾವುದು ಅಂತ ಹೇಳಿದ್ರೆ ಇದೆ ಕೇಬಲ್ನಾಗ ಮಾಡೋದು. ಸೊ ಈ ರೂಟೀನ್ ಏನೈತಲ್ಲ ಬೇಕಿದ್ರೆ ನೀವು ಕಾಪಿ ಮಾಡ್ಕೋರಿ. ಸೇಮ್ ಡೇ 1, ಡೇ 2, ಡೇ 3, ಡೇ 4, ಡೇ 5, ಡೇ 6 ಮಂತೆಲ್ಲ ನಿಮ್ಗೆ ಆಲ್ರೆಡಿ ಪ್ಲೇಲಿಸ್ಟೋಗಿ ವೀಡಿಯೋಸ್ ಅದಾವೆ. ಆ ಸೇಮ್ ವೀಡಿಯೋಸ್ ನೋಡಿ ನೀವು ಎಕ್ಸಸೈಸ್ ಆದಷ್ಟು ಜಲ್ದಿ ಸ್ಟಾರ್ಟ್ ಮಾಡಿರಿ, ಭಾಳ ಡಿಲೇ ಮಾಡೋಕ್ಕೆ ಹೋಗ್ಬೇಡ್ರಿ. ಡನ್ ವಿತ್ ಚೆಸ್ಟ್, ಶೋಲ್ಡರ್, ಟ್ರೈಸೆಪ್ಸ್. ಯಾಕೆ ಗೊತ್ತಿಲ್ಲ, ಸ್ವಲ್ಪ ಲೇಟ್ ಆಯ್ತು ಇವತ್ತು, ಅಷ್ಟು ಸರಿ ಆಗಲಿಲ್ಲ ವರ್ಕೌಟ್. ಒಂದು ಪ್ರಾಪರ್ ರೂಟೀನ್ ಮಾಡ್ಕೊಲಿಲ್ಲ ಅಂತ ಹೇಳಿದ್ರೆ ಈ ಥರ ಆಗೋದು. ಸೊ ಕುಂತು ಪ್ರಾಪರ್ ಟೈಮ್ ಟೇಬಲ್ ಹಾಕೋರಿ, ಯಾವಾಗ ಹೇಳ್ಬೇಕು, ಎಷ್ಟೊತ್ತಿಗೆ ಮಲ್ಕೋಬೇಕು, ಯಾವಾಗ ಯಾವ ಕೆಲಸ ಮಾಡಬೇಕು ಅಂಥೇಳಿ. ಹಂಗಿದ್ದಾಗನೇ ನಿಮ್ದೆಲ್ಲ ಥಿಂಗ್ಸು ಪ್ಲೇಸ್ನಾಗ ಕೂಡ್ತಾವೆ. ಇಲ್ಲ ಅಂದ್ರೆ ಗದ್ದಲಾಗ್ತೈತಿ. ಈ ಮನೆಗೆ ಹೋಗಿ ಫಸ್ಟ್ ಕೆಲಸ ಅದ ನಂದು, ರೂಟೀನ್ ಬಿಲ್ಡ್ ಮಾಡ್ಕೊಳ್ಳೋದು. ರೂಟೀನ್ ಬಿಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಅದ್ರ ಮ್ಯಾಗ ವರ್ಕ್ ಮಾಡ್ಕೊಂಡು ಹೋಗೋಣಂತ.